ಪ್ರೆಸಿಡೆಂಟ್ಗೂ ಕೊಟ್ಟಿದೆ. ಯಾರಿಗೂ ಬಿಟ್ಟಿಲ್ಲ, ಎಲ್ಲರಿಗೂ ಕೊಟ್ಟವ್ರೆ. ಯಾರಿಗೂ ಬಿಟ್ಟಿಲ್ಲ, ಪ್ರೆಸಿಡೆಂಟ್ಗೂ ಕೊಟ್ಬಿಟ್ಟಿದ್ದಾರೆ. ರಾಜ್ಪಾಟ್ ಕೊಟ್ಟಿದ್ದು 22 ಇಷ್ಟೆಲ್ಲ ಮಾಡಿದ್ರು. ಮೊನ್ನೆ ಚರ್ಚೆ ಕೇಳಿದಾಗ ಕೊಟ್ಟಿಲ್ಲ. ಬೆಳಗಾವಿ ಬಂದು ಮೆಟ್ಲೈಸ್ ಮಾಡೋಕ್ಕೆ ಮಾತಾಡಿದ್ದೆ. ಅಲ್ಲಿಗೆ ಬಂದು ಬೆಳಗಾವಿ ಮಾತಾಡಿದ್ದೆ. ಹೌಸ್ ಒಳಗಡೆ ಖಾಲಿ ಲೆಟರ್ ಇಟ್ಕೊಂಡಿದ್ದು, ನೀನು ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕ್ಸಿಲ್ಲ ಅಂತ ಪ್ರಮಾಣ ಮಾಡಿ ಇವತ್ತೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಸ್ಪೀಕರ್ ಎದುರುಗಡೆ ರಿಸೈನ್ ಮಾಡೋಕ್ಕಾಗಲಿ ಲೆಟರ್ ಇಟ್ಕೊಂಡಿದ್ದೆ. ಇದು ಹೌಸ್ ಸರ್ಟಿಫಿಕೇಟ್ ಫೈಲ್ ಹೌಸ್ ಇದೆ. ಅವತ್ತು ನನ್ನ ಪಾಯಿಂಟ್ಸ್ ಮಾತಾಡಿದ್ರು. ಬೆಳಗಾಮಲ್ಲಿ ಬಂದು ಅದ್ರ ಜೊತೆ ಮಾಡ್ಕೊಂಡು ಹೋಗಿದ್ದೆ. ಈಗ ಮುಂದೆ ನಾವು ಅನ್ಸೋದ್ರೆ ಅದೆಲ್ಲ ಬಿಡಿ. ಒಂದು ಮನುಷ್ಯನ ಜೀವನದ ಇವೆಲ್ಲ ಕ್ರೈಸಿಸ್ಗಳು ಬಂದೇ ಬರ್ತಿದೆ ಆಯಿತಾ. ಕ್ರೈಸಿಸ್ ಬಂದಾಗ ನಾವು ಗಟ್ಟಿಯಾಗಂತೂ ಎದುರಿಸ್ತೀರಿ, ಅದ್ರ ಬಗ್ಗೆ ನಮಗೇನು ಅನುಮಾನ ಇಲ್ಲ. ಅದ್ರ ಬಗ್ಗೆ ಯಾವುದೂ ಕೂಡ ಆತುರವಾಗಿ ಯಾವುದೂ ಇದು ಮಾಡೋದು, ಎಮೋಷ್ನಲ್ ಏನೋ ತೀರ್ಮಾನ ಮಾಡೋದು, ಎಚ್ಚರಿಕೆ ಅಂತೂ ಇರಲೇಬೇಕು. ತಲೆಗಟ್ಟಿದೆ ಅಂತೇಳಿ ಬಂಡೆ ಚಚ್ಕೊಳ್ಳೋಕ್ಕಂತೂ ಆಗೋದಿಲ್ಲ. ಭಾಳ ಸಂಯಮದಿಂದ ವರ್ತನೆ ಮಾಡಬೇಕು. ಅದ್ರ ಕಡೆ ಗಮನ ಕೊಡಿ. ಮಾನಸಿಕವಾಗಿ ಅವರು ಕೋಟ್ ಹಾಕೊಂಡು ಬರ್ತಾರೆ. ಕೋರ್ಟ್ ಹತ್ರ ಬಂದ್ಬಿಟ್ಟು ನಾನು ಕೋರ್ಟ್ ಮಾತಾಡ್ತೀನಿ. ಗವರ್ನರ್ ರೆಕಮೆಂಡ್ ತೊಂದರೆ ಇದೆ ಮಾಡಿ ವಜಾಪುರ ರೆಕಮೆಂಡ್ ಮಾಡಿದ್ದಾರೆ. ಅದಾದಮೇಲೆ ಪ್ರೈಮ್ ಮಿನಿಸ್ಟರ್ ಲೆಟರ್ ಬರ್ತಾರೆ. ನಾನು ಔಟ್ ಒಳಗಡೆ ನಾನು ಚರ್ಚೆ ಮಾಡಬೇಕು ಅಂತ ಕೇಳಿದ್ದಕ್ಕೆ ಮೊನ್ನೆ ಅವಧಲ್ಲಿ ಕಾಂಗ್ರೆಸ್ ಅವ್ರು ತೆಗಿಬೇಕಾದ್ರೆ ನಾವು ಚರ್ಚೆ ಮಾಡೋಕೆ ನಾವು ರೆಡಿ ಇದ್ದೀವಿ, ಅವಕಾಶ ನಾವು ಕೊಡಬೇಕು ಅಂತ ಹಠ ಮಾಡಿದ್ರು. ನಾವು ಕೊನೆನ ಎಲ್ಲ ನಮ್ಮ MLA ಕೂಡ ಹೇಳಿ ಒಂದು ಚರ್ಚೆ ಮಾಡಿದೆ ಓಡೋಗ್ಬಿಡ್ತಾರೆ ಇವರು ಅಂದ್ಕೊಂಡಿದ್ರು. ಅವರು